ಶೀರ್ಷಿಕೆ ಮ್ಯಾಜಿಕ್ ಹ್ಯಾಟ್. ಒಂದು ಚಿಕ್ಕ ಹಳ್ಳಿಯಲ್ಲಿ ಮೋಹನ್ ಎಂಬ ಹುಡುಗನಿದ್ದ. ಅವರು ಆಟವಾಡಲು ಇಷ್ಟಪಟ್ಟರು, ಆದರೆ ಮನೆಯಲ್ಲಿ ಹೊಸ ಆಟಿಕೆಗಳನ್ನು ಖರೀದಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಒಂದು ದಿನ ಮೋಹನ್ ತನ್ನ ಮನೆಯ ಸಮೀಪವಿರುವ ಹಳೆಯ ಮರದ ಕೆಳಗೆ ಒಂದು ಸಣ್ಣ ಟೋಪಿಯನ್ನು ನೋಡಿದನು. ಇದು ಸಾಮಾನ್ಯ ಟೋಪಿಯಂತೆ ಕಾಣುತ್ತದೆ. ಆದರೆ ಮೋಹನ್ ಅದನ್ನು ತಲೆಗೆ ಹಾಕಿಕೊಂಡ ಕೂಡಲೇ ಬೂಮ್! ಟೋಪಿ ಮಾತನಾಡಲು ಪ್ರಾರಂಭಿಸಿತು. ಹಲೋ ಮೋಹನ್, ನಾನು ಮ್ಯಾಜಿಕ್ ಕ್ಯಾಟ್. ನೀವು ಏನು ಹೇಳಿದರೂ ಅದು ಒಂದೇ ಆಗಿರುತ್ತದೆ. ಮೋಹನನಿಗೆ ಗಾಬರಿ ಮತ್ತು ಆಶ್ಚರ್ಯವಾಯಿತು. ನನಗೆ ಐಸ್ ಕ್ರೀಂ ಬೇಕು. ತಕ್ಷಣ ಅವನ ಕೈಯಲ್ಲಿ ಒಂದು ದೊಡ್ಡ ಸ್ಟ್ರಾಬೆರಿ ಐಸ್ ಕ್ರೀಂ ಇತ್ತು. ಅವನು ಉತ್ಸಾಹದಿಂದ ಹೊರಟು ಹೋದನು. ಈಗ ನಾನು ಆನೆಯಂತೆ ಇರಲು ಬಯಸುತ್ತೇನೆ. ಮ್ಯಾಜಿಕ್ ಕ್ಯಾಟ್ ಬ್ಲಿಂಕ್ ಅದು ಮಾಡಿದೆ. ಅವನ ದೇಹವು ಆನೆಯಂತಾಯಿತು. ಕಾಂಡ, ಬಾಲ ಎಲ್ಲವೂ. ಅವನು ದಿಗ್ಭ್ರಮೆಗೊಂಡನು. ಇಲ್ಲ, ನಾನು ಮತ್ತೆ ಹುಡುಗನಾಗಲು ಬಯಸುತ್ತೇನೆ. ಟೋಪಿಯಿಂದ ಅವನ ತಲೆಯನ್ನು ತಟ್ಟಿ. ಮತ್ತೆ ಹಳೆಯ ಮೋಹನ. ಆಗ ಮೋಹನ್ ಯೋಚಿಸಿದ, ಈ ಟೋಪಿಯೊಂದಿಗೆ ನಾನು ಯಾವ ರೀತಿಯ ವ್ಯಕ್ತಿಯಾಗಬಹುದು? ಅವನು ಒಂದು ದಿನ ಬೆಕ್ಕು, ಮರುದಿನ ಹಾರುವ ಹುಡುಗ, ಒಂದು ದಿನ ಉಡುಗೊರೆಗಳನ್ನು ಸಂಗ್ರಹಿಸುವ ಮ್ಯಾಜಿಕ್ ಜೋಕರ್ ಮತ್ತು ಮರುದಿನ ಕಿರೀಟದಂತೆ ಹಾರುವ ಹುಡುಗ. ಆದರೆ ಅಂತಿಮವಾಗಿ ಅವರು ಅರಿತುಕೊಂಡರು, ಮ್ಯಾಜಿಕ್ ಇದ್ದರೂ ನಿಜವಾದ ಸಂತೋಷವು ಸ್ನೇಹಿತರೊಂದಿಗೆ ಆಟವಾಡುವುದರಲ್ಲಿ, ಅವನ ತಾಯಿಯ ನಗುವಿನಲ್ಲಿ ಮತ್ತು ಶಾಲಾ ದಿನಗಳಲ್ಲಿ ಅಡಗಿದೆ. ಬಹು ಮುಖ್ಯವಾಗಿ, ಮ್ಯಾಜಿಕ್ ಹ್ಯಾಟ್ ಭರವಸೆ ಹೊಂದಿತ್ತು. ನೀವು ಅದನ್ನು ಒಳ್ಳೆಯ ಹೃದಯದಿಂದ ಮಾತ್ರ ಬಳಸಬೇಕು. ಮೋಹನ್ ಆ ಟೋಪಿಯನ್ನು ಬಾಟಲಿಯಲ್ಲಿಟ್ಟು ತನಗೆ ಚಿನ್ನದ ನೆನಪಾಗಿ ಇಟ್ಟುಕೊಂಡಿದ್ದ. ನಂತರ ಅವನಿಗೆ ಮಾರ್ಗದರ್ಶನ ನೀಡಲು ಟೋಪಿ ಮುಂದಿನ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿತು. ಅಂತ್ಯ. ಮ್ಯಾಜಿಕ್ ಮುಂದುವರಿಯುತ್ತದೆ.